ಹಲೋ, ನಮಸ್ತೆ. ಇವತ್ತು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಮಾಡ್ತಿರೋಂಥ ಸಾಂಬಾರ್ ರೆಸಿಪಿ ಕಡಲೆಕಾಳು ಸಾಂಬಾರ್ ಮಸಾಲೆ ಇಟ್ಟು ಮಾಡ್ತಾ ಇರೋದು. ಇದಕ್ಕೆ ಕಡಲೆಕಾಳು, ಆಲೂಗಡ್ಡೆ ಸಿಪ್ಪೆ ಸಮೇತನೇ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಬದನೆಕಾಯಿ ನಾನು ಕೊನೆಗೆ ಹೆಚ್ಕೊತೀನಿ. ಇವಾಗ ಕಡಲೆಕಾಳನ್ನ ಒಗ್ಗರಣೆಗೆ ಹಾಕೊಳ್ಳೋಣ. ಆಮೇಲೆ ನಾವು ಖಾರಕ್ಕೆ ರುಬ್ಕೊಳ್ಳೋಣ. ಒಗ್ಗರಣೆಗೆ ಆಯಿಲು, ಆನಿಯನ್, ಟೊಮೊಟೊ, ಕಡಲೆಕಾಳು, ಅರಿಶಿನ ಪುಡಿ ಎಲ್ಲ ಹಾಕಿ ಹುರಿಬೇಕು. ಇಲ್ಲಿ ವಿಡಿಯೋ ಕಟ್ಟಾಗಿದೆ ಒಗ್ಗರಣೆದು, ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆಗೇ ಆಲೂಗಡ್ಡೆನೂ ಹಾಕಿಬಿಟ್ಟು ಹುರಿಯೋಣ. ಎಣ್ಣೆಲೇ ಹುರಿತಾ ಇದ್ದರೆ ಆದಷ್ಟು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಎಲ್ಲವನ್ನು ಹಾಕ್ಕೊಂಡು ನಾವು 1-2 ನಿಮಿಷ ಹುರಿಬೇಕು. ಈ ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೆಟ್ ಸಾಂಬಾರಿದು. ಇದಕ್ಕೆ ನಾನು ಫಸ್ಟ್ ಸಾಂಬಾರ್ ರೆಸಿಪಿನಲ್ಲಿ ಇದನ್ನು ಹಾಕ್ತಾಯಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಕಾಳು ಮತ್ತು ಆಲೂಗಡ್ಡೆ ಉಪ್ಪು ಹಿಡಿಬೇಕಲ್ವ, ಅದಕ್ಕೆ ನಾನು ಒಂದೇ ಸತಿನೇ ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಕಿ ಹುರಿದ್ಬಿಡೋದು. ನೆಕ್ಸ್ಟ್ ನಾವು ರುಬ್ಬಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ರುಬ್ಬಕ್ಕೆ ತೆಂಗಿನಕಾಯಿ, ನಾನು ತುರಿದಿರೋ ತೆಂಗಿನಕಾಯಿ ಖಾಲಿಯಾಗಿರೋದ್ರಿಂದ ಹೆಚ್ಚಿರೋದನ್ನೇ ಹಾಕ್ಕೊಂಡಿದ್ದೀನಿ. ಒಂದು ಹೋಳಷ್ಟು ತೆಂಗಿನಕಾಯಿ, 1-2 ಆನಿಯನ್ನು, ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ, ಇಷ್ಟನ್ನು ಹಾಕಿ ನಾವು ತರಿಯಾಗಿ ರುಬ್ಕೊಳ್ಳೋಣ. ನೋಡಿ, ತರಿಯಾಗಿ ರುಬ್ಕೊಂಡಿದ್ದೀನಿ. ಇವಾಗ 1-2 ಏಲಕ್ಕಿ, ಚಕ್ಕೆ, 1-2 ಟೊಮೊಟೊ, ಅಂದರೆ ಇಲ್ಲಿ ನಾಟಿ ಯೂಸ್ ಮಾಡ್ತಾಯಿಲ್ಲ, ನಾನು ಫಾರಮ್ ಟೊಮೊಟೊ ಯೂಸ್ ಮಾಡ್ತಾಯಿದ್ದೀನಿ. 2 ಟೊಮೊಟೊ ಇಷ್ಟನ್ನು, ಮತ್ತು 1 ಸ್ಪೂನ್ ಹುರ್ಗಡ್ಲೆ ಇಷ್ಟನ್ನು ಹಾಕಿ, ಅಚ್ಚ ಖಾರದ ಪುಡಿ 2 ಸ್ಪೂನ್ ತೊಗೊಂಡಿದ್ದೀನಿ ನಾನಿಲ್ಲಿ. ಅಚ್ಚ ಖಾರದ ಪುಡಿ 2 ಸ್ಪೂನು, ಇದು ನಾವು ಮನೆಯಲ್ಲೇ ಮಾಡ್ಕೊಂಡಿರೋಂತಹ ಖಾರ ಪುಡಿ. ಅಚ್ಚ ಖಾರದ ಪುಡಿ ಆ್ಯಂಡ್ ಧನಿಯಾ ಪುಡಿನೂ ಅಷ್ಟೇ, ನಾವು ನಾನ್ ವೆಜ್ಗೆಲ್ಲ ಮಾಡ್ಕೊಳೋಂಥ ಧನಿಯಾ ಪುಡಿನೇ ಇಲ್ಲಿ ಯೂಸ್ ಮಾಡ್ತಾ ಇರ್ತೀನಿ. ಅದು 2 ಸ್ಪೂನ್ ಈಕ್ವಲಾಗಿ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ರುಬ್ಕೊಳ್ಳೋಣ. ರುಬ್ಬಿದ ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ನಾವಿನ್ನೂ ಆ್ಯಡ್ ಮಾಡಿಲ್ಲ, ಅದನ್ನು ಲಾಸ್ಟಿಗೆ ನಾನು ಆ್ಯಡ್ ಮಾಡೋದು. ಲಾಸ್ಟಿಗೆ ಇನ್ನೊಂದು ರೌಂಡು ಪರಿಪೂರ್ಣವಾಗಿ ರುಬ್ಕೊಬೇಡೋದು, ನುಣ್ಣಗೆ ರುಬ್ಬಿರೋ ಅಂಥದ್ದಕ್ಕೆ ನೋಡಿ ಎಷ್ಟು ಹದವಾಗಿ ಬಂದಿದೆ, ಇಷ್ಟು ನುಣ್ಣಗಿದ್ರೆ ಸಾಕು. ಇವಾಗ ಹುರಿದಿರೋಂಥ ಕಾಳಿಗೆ ನಾವು ರುಬ್ಬಿರೋಂಥ ಮಸಾಲೆನೆಲ್ಲ ಹಾಕಿ ಕೂಡಿಸ್ಕೋಬೇಕು. ನಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕು. ನಾನಿಲ್ಲಿ ತುಂಬ ಗಟ್ಟಿಗೂ ಇರಲ್ಲ, ಗೊಜ್ಜು ಥರನೂ ಮಾಡ್ತಾಯಿಲ್ಲ, ತುಂಬ ತೆಳುವೂ ಇರಲ್ಲ, ಮೀಡಿಯಮ್ಮಾಗೂ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಇದ್ದರೆ ಗೊಜ್ಜು ಥರನೂ ಮಾಡ್ಕೋಬೋದು. ಇಷ್ಟು ಗಟ್ಟಿಯಾಗೂ ಮಾಡ್ಕೊಂಡು ಮುದ್ದೆಗೆ ಇಷ್ಟಪಡೋರು ಪಡ್ತಾರೆ. ನಮಗೆ ಸ್ವಲ್ಪ ಮೀಡಿಯಮ್ ಆಗಿರಬೇಕು, ತುಂಬ ತೆಳುವು ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಅದಕ್ಕೆ ಅದಕ್ಕೆ ಬಿಡಲ್ಲ, ಸ್ವಲ್ಪ ನೀರನ್ನು ಹಾಕ್ಕೊಂಡು ಕೂಡಿಸ್ಕೊತಾ ಇದ್ದೀನಿ. ಇನ್ನಷ್ಟು ನೀರನ್ನು ಆ್ಯಡ್ ಮಾಡಬೇಕು. ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ನನಗೆ ತೆಳು ಬೇಕು, ಅದಕ್ಕೋಸ್ಕರ ನೋಡಿ. ಇಷ್ಟಿದ್ರೆ ಸಾಕು ನನಗೆ. ಇವಾಗ ನಾನು ಬದನೆಕಾಯಿನ ಇವಾಗ ಹೆಚ್ಕೊತೀನಿ. ಇದು ಒಂದು ಕುದಿ ಬರೋಕ್ಕೆ ಬಿಟ್ಬಿಟ್ಟು ಇವಾಗ ನಾನು ಬದನೆಕಾಯಿ ಹೆಚ್ಕೊತೀನಿ. ನೋಡಿ, ಇವಾಗ ಬದನೆಕಾಯಿ ಹೆಚ್ಕೊಂಡಿದ್ದೀನಿ. ಈಗ ಒಂದು ಕುದಿ ಬರ್ತಾ ಇದೆ. ಇವಾಗ ನಾನು
ಈ ರೀತಿ ಬದನೆಕಾಯಿ ಹೆಚ್ಕೊಂಡಿದ್ದೀನಿ. ಇದು ಹೆಣ್ಗಾಯಿಗೆ ನಾವು ಹೆಚ್ತೀವಲ್ಲ, ಸೇಮ್ ಅದೇ ರೀತಿ ಹೆಚ್ಕೊಬೇಕು. ಈ ಥರ ಹೆಚ್ಕೊಂಡು ಹಾಕೋದ್ರಿಂದ ನಮಗೆ ಸಣ್ಣ ಸಣ್ಣ ಕಟ್ ಮಾಡಿದಾಗ ಕಲ್ಕೋಗ್ಬಿಡುತ್ತೆ. ಈ ಥರ ಹಾಕೋದ್ರಿಂದ ಕಲ್ಕಲ್ಲ. ಸೊ ಅದಕ್ಕೆ ನಾನು ಮಸಾಲೆ ಐಟಮ್ಗೆ ನಾನು ಬದನೆಕಾಯಿ ಯೂಸ್ ಮಾಡೋ ಪ್ರತಿ ಸಾಂಬಾರಿಗೂ ನಾನು ಹೀಗೆ ಹಾಕ್ತೀನಿ. ಅಂದರೆ ಉಂಡುಂಡೆಯಾಗೂ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಒಂದು 4-5 ಹಾಕಿದ್ರೂ ಒಂದು ಟೈಮ್ಗೆ ಖಾಲಿ ಆದರೂ ಬೇಕಾದರೆ ಸಾರು ಮಿಕ್ಕಿದ್ರೂ ಕಾಳು ಆಲೂಗಡ್ಡೆ ಇರುತ್ತೆ. ಸೊ ಅದರಿಂದ ನೋಡಿ ಈ ಥರ ಮಾಡಿಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡೋಣ. ಇದೇ ರೀತಿ ಅಡುಗೆಗಳನ್ನ ನನ್ನ ಯೂಟ್ಯೂಬ್ ಚಾನಲ್ ನಮ್ಮು ಸಮ್ಮು ಕುಕಿಂಗ್ ಚಾನಲಲ್ಲಿ ಹಾಕ್ತಾಯಿರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಒಂದು ವಿಸಲ್ ಬಂದಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ. ಸಾರು ನೋಡ್ತಾ ಇದ್ರೇ ಗೊತ್ತಾಗತ್ತಲ್ವಾ. ಇಲ್ಲಿ ನಾನು ಲೆಂತಿ ವಿಡಿಯೋ ಅಂತ ಹಾಕಿಲ್ಲ, ವಿಸಲ್ ಆಗೋದು ಅದೆಲ್ಲ. ಸೊ ನಾನು ಈ ಮೇನ್ ಅಂಥದ್ದು ಹಾಕಿದ್ದೀನಿ. ನೋಡಿ ಅದ ಹೇಗಿದೆ ಅಂತ. ಬದನೆಕಾಯಿನೂ ಹಾಗೇ ಸೈಡಿಗೆ ಇಟ್ಬಿಟ್ಟು ನಾವು ತಿನ್ಬೋದು. ಇಲ್ಲಿ ಕಲ್ಕೋಗಲ್ಲ. ನೋಡಿ ಸಾರು ಎಷ್ಟು ಹದವಾಗಿ ಬಂದಿದೆ ಅಂದರೆ ಮುದ್ದೆಗೆ ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆ ಜೊತೆ ಈ ಬಿಸಿ ಸಾಂಬಾರಿಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಯಾವ ನಾನ್ ವೆಜ್ ಸಾಂಬಾರ್ಗೂ ಕಮ್ಮಿ ಏನಿಲ್ಲ. ಒಂದು ಸತಿ ಟ್ರೈ ಮಾಡಿ ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಮ್ಮು ಸಮ್ಮು ಕುಕಿಂಗ್ ಚಾನಲ್. ಥ್ಯಾಂಕ್ ಯು.